ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ ಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜ್ವರಮಶೀಷಮತ್. ಶುಭೋದಯ ಕಾರ್ಯಕ್ರಮ ಇವತ್ತಿನಿಂದ ರಾಮೋದಯ ಕಾರ್ಯಕ್ರಮವಾಗಿ ಮುಂದುವರಿಯುತ್ತೆ. ನಮ್ಮ ಹಿರಿಯರ ಶುಭೇಚ್ಛೆಗಳು ಎಂದೂ ಸುಳ್ಳಾಗೋದಿಲ್ಲ. ನನ್ನ ಪೂರ್ವಾಶ್ರಮದ ಮಾತುಶ್ರೀಯವರು ರಾಮಾನುಗ್ರಹದಿಂದ ಅವರು ಹುಟ್ಟಿದವರು. ಅವರ ತಂದೆ ತಾಯಿ ಸೇತು ಯಾತ್ರೆ ಮಾಡಿ ತಿರುಪುಲ್ಲಾಣಿಯಲ್ಲಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಅವರು ಹುಟ್ಟಿದ್ರು. ಅವರು ಬಾಲ್ಯದಿಂದಾನೇ ಅವರಿಗೆ ರಾಮಕಥೆ ಅಂದರೆ ಬಹಳ ಪ್ರಿಯವಾದಂಥದ್ದು. ಅವರು ಚಿಕ್ಕಂದಿನಿಂದ ರಾಮಕಥೆಯನ್ನು ಓದ್ತಾ ಇದ್ರು. ಅವರ ವೃದ್ಧಾಪ್ಯ ಬಂದಾಗಲೂ ಪ್ರತಿ ಶನಿವಾರ ತಪ್ಪದೇ ರಾಮಕಥೆಯನ್ನು ಓದ್ತಾ ಇದ್ರು. ಬೆಳಗ್ಗೆ ನನಗೆ ಹೇಳ್ತಾ ಇದ್ರು, ನೀನು ಅದು ಇದು ಮಾತಾಡ್ತೀಯಾ, ಪ್ರತಿನಿತ್ಯ ನನ್ನ ಹತ್ರ ಕೂತ್ಕೊಂಡು ನೀನು ರಾಮಕಥೆ ನನಗೆ ಹೇಳು, ರಾಮಾಯಣದ ಕಥೆಯನ್ನು ಸರಳವಾಗಿ ಹೇಳು ಅಂತ. ನನಗೆ ಆ ಭಾಗ್ಯ ಸಿಕ್ಕಲಿಲ್ಲ. ನನಗೆ ಈ ಶುಭೋದಯ ಪ್ರಾರಂಭ ಆದ ಸಂದರ್ಭದಲ್ಲಿ ನನಗೆ ನನ್ನ ಪೂರ್ವಾಶ್ರಮದ ಮಾತುಶ್ರೀಯವರ ಮಾತು ನೆನಪಾಯಿತು, ರಾಮಕಥೆಯನ್ನು ಹೇಳು ಅಂತ. ಇವತ್ತಿನಿಂದ ನಿಮಗೆ ಸರಳವಾಗಿ ಸುಂದರವಾದಂತಹ ರಾಮಕಥೆಯನ್ನು ಪ್ರಸ್ತುತಪಡಿಸ್ತೀನಿ. ತ್ರೇತಾಯುಗದಲ್ಲಿ ಅವತರಿಸಿದಂತಹ ಪ್ರಭು ರಾಮಚಂದ್ರ ಎಂದೆಂದೂ ನಮ್ಮ ಜನಮಾನಸದಲ್ಲಿ ಸ್ಥಿರವಾಗಿ ನಿಂತುಬಿಟ್ಟಿದ್ದಾನೆ. ರಾಮಾಯಣ, ಮಾತೆ ಸೀತೆ ಇವರೆಲ್ಲ ನಮ್ಮ ಈ ಒಂದು ಮನುಕುಲದಲ್ಲಿ ಅಪೂರ್ವವಾದಂತಹ ಪ್ರಭಾವವನ್ನು ಬೀರಿಬಿಟ್ಟಿದ್ದಾರೆ. ರಾಮಾಯಣ ಕೇವಲ ಪ್ರಭು ರಾಮಚಂದ್ರನ ಕಥೆಯಲ್ಲ, ಜಗನ್ಮಾತೆಯಾದಂತಹ ಸೀತೆ ಕಥೆಯೂ ಹೌದು. ಅದಕ್ಕೆ ಸೀತಾಯಾಶ್ಚರಿತಂ ಮಹತ್, ಸೀತೆಯ ದಿವ್ಯ ಚರಿತ್ರೆಯೂ ಹೌದು. ಅಂತಹ ಪ್ರಭು ರಾಮಚಂದ್ರನ ಕಥೆಯನ್ನು ಇವತ್ತಿನಿಂದ ಪ್ರಾರಂಭ ಮಾಡಿ ಒಂದೊಂದು ಸಣ್ಣ ಸಣ್ಣ ಘಟನೆಗಳನ್ನು ಹೇಳಿಕೊಂಡು ನಿಮಗೆ ಆ ಪ್ರಭು ರಾಮಚಂದ್ರನ ದರ್ಶನವನ್ನು ಮಾಡಿಸಬೇಕು ಅಂತ ಸ್ವಾಮಿ ರಾಮಾನುಜರ ಆಜ್ಞೆಯಾಗಿದೆ. ಅದನ್ನು ಇವತ್ತಿನಿಂದ ಈ ರಾಮಕಥೆಯನ್ನು ಪ್ರಾರಂಭ ಮಾಡ್ತೀನಿ. ರಾಮಾಯಣದ ವೈಶಿಷ್ಟ್ಯ, ರಾಮಾಯಣದಲ್ಲಿ ತತ್ವಾದರ್ಶ, ರಾಮಾಯಣ ಕಾವ್ಯವೂ ಹೌದು, ರಾಮಾಯಣ ಶರಣಾಗತಿ ಕಾವ್ಯವೂ ಹೌದು. ಶರಣಾಗತಿಯ ಅತ್ಯುನ್ನತ ಎತ್ತರದ ಆ ವಿಭೀಷಣ ಶರಣಾಗತಿಯೂ ರಾಮಾಯಣದಲ್ಲಿ ಬರುತ್ತೆ. ರಾಮಾಯಣದ ಪ್ರತಿಕಾಂಡಗಳಲ್ಲೂ ಶರಣಾಗತಿಯ ವೈಶಿಷ್ಟ್ಯ ಬರುತ್ತೆ. ನಾನು ಮೂಲ ರಾಮಾಯಣವನ್ನು, ಕನ್ನಡದ ರಾಮಾಯಣವನ್ನು ಬಾಲ್ಯದಿಂದ ಪಾರಾಯಣ ಮಾಡ್ತಾ ಇದ್ದೀನಿ. ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಇದ್ದಂತಹ ಅಂಡವನ್ ಸ್ವಾಮಿಗಳು ಬಹಳ ವರ್ಷಗಳ ಹಿಂದೆ ಪಾದಯಾತ್ರೆಯಾಗಿ ಇಡೀ ಭಾರತವನ್ನು ಪ್ರವಾಸ ಮಾಡಿ ಕರ್ನಾಟಕಕ್ಕೆ ಬಂದು, ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಮಲ್ಲೇಶ್ವರದ ರಾಮ ಮಂದಿರದಲ್ಲಿ ಅನೇಕ ತಿಂಗಳು ಕೃಷ್ಣನ ದೇವಸ್ಥಾನದಲ್ಲಿ ಪ್ರವಚನಗಳನ್ನು ನೀಡಿದರು. ಅವರ ರಾಮಕಥಾಮೃತ ಸಾರ ಅದನ್ನು ಅನೇಕ ಸಂದರ್ಭಗಳಲ್ಲಿ ನಾನು ಓದ್ತಾ ಇದ್ದೀನಿ. ಮೂಲ ವಾಲ್ಮೀಕಿ ರಾಮಾಯಣ, ಅವರ ಪ್ರವಚನ, ನಾನು ಕೇಳಿದಂಥ ಪ್ರವಚನಗಳು ಇದನ್ನೆಲ್ಲ ಸೇರಿಸಿ ಸಂಗ್ರಹ ರಾಮಾಯಣವನ್ನು, ಮುಖ್ಯವಾದಂತಹ ಪಾತ್ರ ಪರಿಚಯವನ್ನು, ಮುಖ್ಯವಾದಂತಹ ಘಟನೆಗಳನ್ನು
ನಿಮಗೆ ಹೇಳ್ತಾ ಹೋಗ್ತೀನಿ. ಅದೇ ರಾಮಕಥೆ. ಶ್ರೀಮತೆ ರಾಮಾನುಜಾಯ ನಮಃ. ಸೀತಾರಾಮ ರಾಮ